ಹಾಯ್ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕ ಪೋಷಕರೇ, ನಿಮಗೀಗಾಗಲೇ ತಿಳಿದಿರುವ ಹಾಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ಈಗಾಗಲೇ ನಾವು ಬೇಸಿಗೆ ಮತ್ತು ನಿರಂತರ ತರಬೇತಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ಪ್ರವೇಶಗಳು ಪ್ರಾರಂಭ ಆಗಿದ್ದಾವೆ. ಏಪ್ರಿಲ್ 2ರಿಂದ ಈ ಒಂದು ಬೇಸಿಗೆ ತರಬೇತಿ ಶಿಬಿರದ ಒಂದು ತರಗತಿಗಳ ಪ್ರಾರಂಭ ಆಗಲಿದೆ. ಹಾಗಾಗಿ ಇನ್ನು ಯಾವ್ಯಾವ ಪಾಲಕರು ಈ ನಮ್ಮ ತರಬೇತಿ ಕೇಂದ್ರದಲ್ಲಿ ಇನ್ನೂ ಪ್ರವೇಶವನ್ನು ಪಡ್ಕೊಂಡಿಲ್ಲ ಅಂಥ ಪಾಲಕರು ಇಲ್ಲಿರ್ತಕ್ಕಂಥ ನಂಬರ್ ನೋಟ್ ಮಾಡ್ಕೊರಿ. 8176507118 ಈ ನಂಬರ್ ನೋಟ್ ಮಾಡಿಕೊಂಡು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮ್ಮ ಮಕ್ಕಳ ಒಂದು ಪ್ರವೇಶವನ್ನು ಪಡ್ಕೊಳ್ತೀವಿ. ಹಾಗೆ ಏಪ್ರಿಲ್ 2ರಿಂದ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ತರಗತಿಗಳಿಗೆ ನಿರಂತರವಾದ ತರಗತಿಗಳು ಸಹ ಅವರು ಜೂನ್ ಟು ಫೆಬ್ರವರಿ ಆಗಿರ್ಬೋದು ಅಥವಾ ಏಪ್ರಿಲ್ ಟು ಫೆಬ್ರವರಿ ಇಲ್ಲಿವರೆಗೂ ಕೂಡ ನೀವು ಏನು ಮಾಡ್ಬೋದು, ಒಂದೇ ಸರಿ ಅಡ್ಮಿಷನ್ ಅಥವಾ ಪ್ರವೇಶವನ್ನು ಪಡ್ಕೋಬೋದು. ಆತ್ಮೀಯ ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರಿನಲ್ಲಿ ನವೋದಯ, ಸೈನಿಕ, ಅಳಿಕೆ, ಮುದ್ದನಹಳ್ಳಿ ವಿವಿಧ ವಸತಿ ಶಾಲೆಗೆ ಈ ಒಂದು ಪ್ರವೇಶ ಪರೀಕ್ಷೆಯ ತರಬೇತಿಗೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಕೂಡ ಒಂದು ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕಾದ್ರೆ ನಮ್ಮ ಸಂಸ್ಥೆಯ ಒಂದು ತರಬೇತಿಯಲ್ಲಿ ಒಂದು ಪ್ರವೇಶನ ಪಡ್ಕೋರಿ. ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ಇನ್ನೂ ಉತ್ತಮಪಡಿಸಿರಂತೆ ಹೇಳ್ತಾ, ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ನಮ್ಮ ತರಗತಿಯಲ್ಲಿ ನಾವು ಈ ಒಂದು ಮಾರ್ಚ್ 22ರಂದು ನಡೀತಕ್ಕಂಥ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಅದರಲ್ಲಿ ಬರ್ತಕ್ಕಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಿಮ್ಮ ಮಕ್ಕಳು ಯಾರಾದರೂ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಬರಿತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪ್ರತಿಯೊಂದು ಪ್ರಶ್ನೆ ವಿವರಣೆ ಸಹ ಅವರಿಗೆ ತೋರಿಸ್ತಾ ಹೋಗಿ. ಯಾಕಂದರೆ ಯಾವ ಪ್ರಶ್ನೆ ಯಾವ ಸಂದರ್ಭದಲ್ಲಿ ಹೇಗೆ ಬರ್ತಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಲಿ. ಸೊ ಬಹಳಷ್ಟು ಅನುಕೂಲ ಆಗಲಿ ಅಂತೇಳಿ ನಾವೊಂದು ಈ ವಿಡಿಯೋವನ್ನು ಮಾಡಿ ಆಗ್ತಾ ಇದ್ದೀವಿ. ಹಾಗೆ ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳು ನಮಗೆ ತುಂಬಾ ಅವಶ್ಯಕ. ಹಾಗಾಗಿ ನಮ್ಮ ವಿಡಿಯೋದ ಕೆಳಗಡೆ ಒಂದು ಕಾಮೆಂಟ್ ಬಾಕ್ಸ್ ಇದೆ. ಆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ, ನಮ್ಮ ಒಂದು ಕ್ಲಾಸ್ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಖಂಡಿತವಾಗಿ ತಿಳಿಸ್ಬೇಕಾದ್ರೆ ನಾವು ಖಂಡಿತವಾಗಲಿ ನೋಡ್ತೀವಿ. ಸೊ ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ತರಗತಿನ ಪ್ರಾರಂಭಿಸೋಣ. ಪ್ರಿಯ ವೀಕ್ಷಕರೇ, ಏನಿದೆಪ್ಪ ಅಂದರೆ ಗ್ರಾಮಗಳ ಗುಂಪು ಹೋಬಳಿಯಾದರೆ ಹೋಬಳಿಗಳ ಗುಂಪು ಏನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಗ್ರಾಮಗಳ ಸೇರಿ ಏನಾಗುತ್ತಾ, ಹೋಬಳಿಗಳ ಆಗ್ತಾವೆ ಹೋಬಳಿಗಳು. ಗ್ರಾಮ ಸೇರಿ ಏನಾಗುತ್ತಾ, ಹೋಬಳಿ ಆಗುತ್ತದೆ. ಹೌದಾ? ಎಸ್, ಗ್ರಾಮಗಳು ಸೇರಿ ಏನಾಗುತ್ತಾ, ಹೋಬಳಿ ಆದರೆ ಹೋಬಳಿ ಸೇರಿ ಏನಾಗುತ್ತಾ, ಹೋಬಳಿಗಳ ಸೇರಿ ಏನಾಗುತ್ತಾ ಅಂತ ಪ್ರಶ್ನೆ ಕೇಳಿದಾರ. ಏನಾಗುತ್ತಪ್ಪ ಅಂದರೆ ತಾಲೂಕುಗಳಾಗ್ತಾವ. ಏನಾಗ್ತಾವ? ತಾಲೂಕುಗಳಾಗ್ತಾವ. ತಾಲೂಕು ಸೇರಿ ಏನಾಗ್ತಾವ? ಜಿಲ್ಲೆ ಆಗ್ತಾವ. ಜಿಲ್ಲೆ ಆಗುತ್ತೆ. ಹಾಗಾದರೆ ಜಿಲ್ಲೆಗಳು ಸೇರಿ ಏನಾಗುತ್ತಾ, ರಾಜ್ಯ ಆಗುತ್ತಾ. ರಾಜ್ಯಗಳ ಸೇರಿ ದೇಶ ಆಗುತ್ತಾ. ದೇಶಗಳ ಸೇರಿ ಏನಾಗುತ್ತಾ, ಖಂಡ ಆಗ್ತಾವ. ಖಂಡಗಳ ಸೇರಿ ಒಂದು ಪ್ರಪಂಚವಾಗುತ್ತೆ. ಸೊ ಈ ರೀತಿ ನಾವೇನು ಮಾಡೋದು, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳ್ಬೋದು. ಆಯ್ಕೆ 1 ರೈಟ್ ಆನ್ಸರ್. ಓಕೆ, ಕ್ಲಿಯರ್. ನೆಕ್ಸ್ಟ್ ಪ್ರಶ್ನೆ 2 ನೋಡಿ. ನೀನು ಕಿತ್ತಾಳೆ ಹಣ್ಣನ್ನು ಅವಲೋಕಿಸಿದಾಗ ಅಂದರೆ ನೋಡಿದಾಗ ಅಥವಾ ವೀಕ್ಷಿಸಿದಾಗ ಅದರ ಆಕಾರವನ್ನು ಹೋಲುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಕಿತ್ತಾಳೆ ನೋಡಬೇಕು, ಮೇಲೆ ಮತ್ತು ಕೆಳಗಡೆಗೆ ಚಪ್ಪಟೆಯಾಗಿರುತ್ತೆ, ಮಧ್ಯದಲ್ಲಿ ಹುಬ್ಬಿದಂತಿರುತ್ತದೆ. ಈ ಒಂದು ಆಕಾರವನ್ನು ಹೋಲುವ ಗ್ರಹ ಯಾವುದು? ಹೌದಾ? ಸೊ ಯಾವ ಗ್ರಹ ಅಂತ ಕೇಳಿದಾರ? ಸೂರ್ಯ ಗ್ರಹ ಅಲ್ಲ, ಅದೊಂದು ನಕ್ಷತ್ರ, ಬಿಟ್ಬಿಡೋಣ. ಶುಕ್ರ, ಭೂಮಿ, ಶನಿ. ಕಿತ್ತಾಳೆ ಹಣ್ಣಿನ ಆಕಾರವನ್ನು ಹೋಲುವ ಗ್ರಹ ಯಾವುದಪ್ಪ ಅಂದರೆ ಅದು ಭೂಮಿಯಾಗಿರುತ್ತಾ. ಯಾಕಂದರೆ ಈ ಭೂಮಿ ಅಂತಕ್ಕಂಥ ಒಂದು ಗ್ರಹ ಮೇಲ್ಗಡೆ ಮತ್ತು ಕೆಳಗಡೆ ಏನಾಗಿರುತ್ತೆ, ಇಲ್ಲಿ ಅಂದರೆ ಇಲ್ಲಿ ಚಪ್ಪಟೆಯಾಗಿರುತ್ತದೆ, ಮಧ್ಯದಲ್ಲಿ ಹುಬ್ಬಿದಂತಿರುತ್ತದೆ. ಈ ಆಕಾರವನ್ನು ಹೋಲುವ ಗ್ರಹ ಯಾವುದಪ್ಪ ಅಂದರೆ ಅದು ಭೂಮಿ. ಈ ಒಂದು ಆಕಾರಕ್ಕೆ ನಾವೇನೈತೀವಿ, ಜಿಯಾಯ್ಡ್ ಆಕಾರ ಅಂತ ನಾವು ಕರಿತೀವಿ, ಅಥವಾ ಭೂಮಿ ಆಕಾರ ಅಂತ ಕರಿತಾ ಇದ್ದೀವಿ. ಸೊ ಹಾಗಾದರೆ ಶುಕ್ರ ಗ್ರಹ ಅದು ಭೂಮಿ ಥರ ಹೋಲುವ ಒಂದು ಅವಳಿ ಗ್ರಹ ಅಂತ ನಾವು ಕರಿತೀವಿ, ಸೋದರಿ ಗ್ರಹ.
ಬಟ್ ಅದು ಶುಕ್ರ ಗ್ರಹ ಆಗೋದಿಲ್ಲ. ಶನಿ ನೀರಿನ ಮೇಲೆ ತೇಲುವ ಗ್ರಹ, ಅತ್ಯಂತ ಹಗುರವಾದ ಗ್ರಹ ಅಂತ ನಾವು ಕರಿತಾ ಇದ್ದೀವಿ. ಅತಿ ಹೆಚ್ಚು ಉಂಗುರಗಳನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು? ಶನಿ ಗ್ರಹ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಪ್ರಶ್ನೆ 3 ಏನಿದೆ, ಕೆಲವೊಂದಿಷ್ಟು ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೀಬೇಕು. ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಹೊಂದಿಸಿ. ದೈನಿಕ ಪತ್ರಿಕೆ ಎಂದರೆ ಏನಪ್ಪ? ದೈನಿಕ ಪತ್ರಿಕೆ ಎಂದರೆ ದಿನನಿತ್ಯ ಬರುವ ಪತ್ರಿಕೆಯಾಗುತ್ತೆ. ಆಯ್ಕೆ ಡಿ ರೈಟ್ ಆನ್ಸರ್. ಸಾಪ್ತಾಹಿಕ ಪತ್ರಿಕೆ ಎಂದರೆ ವಾರಕ್ಕೊಮ್ಮೆ ಬರುವ ಪತ್ರಿಕೆಯಾಗುತ್ತೆ. ಪಾಕ್ಷಿಕ ಪತ್ರಿಕೆ ಎಂದರೆ 2 ವಾರಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಬರ್ತಕ್ಕಂಥ ಪತ್ರಿಕೆ. ಇನ್ನು ಮಾಸಿಕ ಪತ್ರಿಕೆ ಎಂದರೆ ತಿಂಗಳಿಗೆ ಒಮ್ಮೆ ಬರ್ತಕ್ಕಂಥ ಪತ್ರಿಕೆ. ಕ್ಲಿಯರಾ? ಎಸ್, ಹಾಗಾದರೆ ಬನ್ನಿ, 1ಕ್ಕೆ ಡಿ ಇದೆ. ಎಲ್ಲಿದೆಪ್ಪ ಡಿ? ರೈಟ್, ಇಲ್ಲೂ ಐತಾ, ಇಲ್ಲೂ ಐತಾ. ಸಾಪ್ತಾಹಿಕಕ್ಕೆ ವಾರಕ್ಕೊಮ್ಮಿದೆ, 2ಕ್ಕೆ ಸಿ ಇರಬೇಕು. ಹೌದಾ? ಸೊ ಇಲ್ಲೂ ಇದೆ, ಇಲ್ಲೂ ಇದೆ. ಪಾಕ್ಷಿಕ ಎಂದರೆ 2 ವಾರಕ್ಕೊಮ್ಮೆ ಬರ್ತಕ್ಕಂಥ ಪತ್ರಿಕೆ. 3ಕ್ಕೆ ಎ ರೈಟ್ ಆದರೆ ಇಲ್ಲಿ 3ಕ್ಕೆ ಬಿ ಐತೆ, ಬರೋದಿಲ್ಲ, ಇಲ್ಲಿ ಎ ರೈಟ್ ಐತೆ. ಸೊ ಆಟೋಮೆಟಿಕ್ಕಾಗಿ ಇದನ್ನು ಕೂಡ ರೈಟ್ ಆಗುತ್ತೆ. ಸೊ ಹಾಗಾದರೆ ಆಯ್ಕೆ 4 ಅಥವಾ ಡಿ ರೈಟ್ ಆನ್ಸರ್. ಹೌದಿಲ್ಲ? ಸೊ ಇವು ಪತ್ರಿಕೆಗಳು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಪತ್ರಿಕೆಗಳು ಬರ್ತಾವೆ, ಯಾವ ಯಾವ ದಿನಗಳಲ್ಲಿ ಅಂತ ಕೇಳಿದಾರ. ದೈನಿಕ ಪತ್ರಿಕೆ ದಿನನಿತ್ಯ ಬರ್ತಕ್ಕಂಥ ಪತ್ರಿಕೆ, ಸಾಪ್ತಾಹಿಕ ಪತ್ರಿಕೆ ವಾರಕ್ಕೊಮ್ಮೆ ಬರ್ತಕ್ಕಂಥ ಪತ್ರಿಕೆ, ಪಾಕ್ಷಿಕ ಪತ್ರಿಕೆ 2 ವಾರಗಳಿಗೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಬರುವ ಪತ್ರಿಕೆ, ಮಾಸಿಕ ಪತ್ರಿಕೆ ತಿಂಗಳಿಗೊಮ್ಮೆ ಬರುವ ಪತ್ರಿಕೆ. ಹಾಗಾಗಿ ಆಪ್ಷನ್ ಡಿ ಅಥವಾ 4 ರೈಟ್ ಆನ್ಸರ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆಗಳು ಯಾವ್ಯಾವು? ರೇಷ್ಮೆ, ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವ ರಾಜ್ಯ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವ ಜಿಲ್ಲೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ಗೊತ್ತು, ಚಿತ್ರದುರ್ಗ ಬರೋದಿಲ್ಲ, ಬಳ್ಳಾರಿ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಆಯ್ಕೆ 1 ಕ್ಯಾನ್ಸಲ್. ಇಲ್ಲಿ ವಿಜಯಪುರ ಕೂಡ ಇದು ಬರೋದಿಲ್ಲ. ಸೊ ಹಾಗಾದರೆ ಆಯ್ಕೆ 3 ಕೂಡ ಕ್ಯಾನ್ಸಲ್. ಇಲ್ಲಿ ಚಿತ್ರದುರ್ಗ ಆಲ್ರೆಡಿ ಇಲ್ಲಿ ಬರೋದಿಲ್ಲ ಅಂದಮೇಲೆ ಇಲ್ಲೂ ಕೂಡ ಬರೋದಿಲ್ಲ. ಸೊ ಅದು ಕೂಡ ಕ್ಯಾನ್ಸಲ್ ಆಗುತ್ತಾ? ಸೊ ಉಳಿದಿರೋದು ಆಯ್ಕೆ 2 ರೈಟ್ ಆನ್ಸರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಮತ್ತು ಮೈಸೂರು. ರಾಮನಗರದಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡ ರೇಷ್ಮೆ ಗೂಡು ಮಾರುಕಟ್ಟೆಯನ್ನು ಹೊಂದಿರುವ ಕೇಂದ್ರ ಎಲ್ಲಿದೆ? ರಾಮನಗರದಲ್ಲಿದೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಕೇಂದ್ರ ಯಾವುದು? ರೇಷ್ಮೆದು. ಎಲ್ಲಿದೆ? ರಾಮನಗರದಲ್ಲಿದೆ. ಸೊ ಹಾಗಾಗಿ ಬೆಂಗಳೂರು ಗ್ರಾಮಾಂತರ, ರಾಮನಗರ ಮತ್ತು ಮೈಸೂರು ಏನಪ್ಪ ಅಂದರೆ ಈ ಒಂದು ರೇಷ್ಮೆ ಬೆಳೀತಕ್ಕಂಥ ಪ್ರಸಿದ್ಧವಾದ ಜಿಲ್ಲೆಗಳಾಗಿದ್ದಾವ. ಹಾಗಾಗಿ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯವಾಗಿದೆ. ಓಕೆ, ಸೊ ಆಯ್ಕೆ 2 ರೈಟ್ ಆನ್ಸರ್. ಪ್ರಶ್ನೆ 5, ಸೌರವ್ಯೂಹದಲ್ಲಿ ನಕ್ಷತ್ರ, ಗ್ರಹ ಹಾಗೂ ಉಪಗ್ರಹಗಳನ್ನು ಅನುಕ್ರಮವಾಗಿ ಬರೀಬೇಕು. ಒಂದರ ನಂತರ ಒಂದು ಬರೀಬೇಕು ಅಂತ ಹೇಳೋರು. ಮೊದಲು ನಕ್ಷತ್ರ ಬರೀಬೇಕು, ಆಮೇಲೆ ಗ್ರಹ ಬರೀಬೇಕು, ಆಮೇಲೆ ಉಪಗ್ರಹವನ್ನು ಬರೀಬೇಕು. ಸರಿಯಾಗಿ ಹೊಂದಿಸಿ ಬರೆಯಿರಿ. ನಕ್ಷತ್ರಕ್ಕೆ ಸ್ವಂತ ಬೆಳಕಿದೆ. ಪ್ರಿಯ ವೀಕ್ಷಕರೇ, ನೆನ್ಪಿಟ್ಕೋರಿ, ನಕ್ಷತ್ರಕ್ಕೆ ಸ್ವಂತ ಬೆಳಕಿದೆ. ಭೂಮಿಗೆ ಅತಿ ಸಮೀಪವಾಗಿರುವ ನಕ್ಷತ್ರ ಯಾವುದರಪ್ಪ ಅಂದರೆ ಅದು ಸೂರ್ಯ. ಆಲ್ರೆಡಿ ಗೊತ್ತಿದೆ. ನಮ್ಮ ಸೌರಮಂಡಲ, ಸೌರವ್ಯೂಹ ಹಾಲು ಆದಿ ಅಥವಾ ಆಕಾಶಗಂಗೆ ಅಂತಕ್ಕಂಥ ಗ್ಯಾಲಕ್ಸಿಯಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ನಮ್ಮ ಭೂಮಿಗೆ ಅತಿ ಸಮೀಪವಾಗಿರುವ ನಕ್ಷತ್ರ ಸೂರ್ಯ ಆದರೆ ನೋಡ್ರಿ, ಇಲ್ಲೂ ಇದೆ ಸೂರ್ಯ, 1ರಲ್ಲಿದೆ, 2ರಲ್ಲಿದೆ, ಆಯ್ಕೆ 3ರಲ್ಲೈತೆ, 4ರಲ್ಲೂ ಐತೆ. ನಂತರ ಏನು ಕೇಳ್ಯಾರ? ಗ್ರಹ ಕೇಳ್ಯಾರ. ಸೊ ಗ್ರಹ, ಶನಿ ಗುರು ಕೂಡ ಗ್ರಹ, ಶುಕ್ರ ಕೂಡ ಗ್ರಹ, ಗುರು ಕೂಡ ಒಂದು ಗ್ರಹ, ಬುಧ ಕೂಡ ಒಂದು ಗ್ರಹ, ಬುಧ. ನಂತರ ಉಪಗ್ರಹ ಕೇಳಿದಾರ. ಉಪಗ್ರಹ, ಇಲ್ಲಿ ಉಪಗ್ರಹ ಇರಬೇಕು. ಬುಧ ಉಪಗ್ರಹ ಅಲ್ಲ, ಅದೊಂದು ಗ್ರಹ. ಸೊ ಹಾಗಾದ್ರೆ ಒಂದು ಕ್ಯಾನ್ಸಲ್, ಆಪ್ಷನ್ 1. ಮಂಗಳ ಗ್ರಹ, ಅದು ಉಪಗ್ರಹ ಅಲ್ಲ. ಸೊ ಹಾಗಾಗಿ ಆಯ್ಕೆ 2 ಕ್ಯಾನ್ಸಲ್.
ಆಪ್ಷನ್ 3 ಸೂರ್ಯ ನಕ್ಷತ್ರ, ಗುರು ಗ್ರಹ, ಚಂದ್ರ ಉಪಗ್ರಹ ಆಗುತ್ತಾ? ಸೊ ಆಯ್ಕೆ 3 ರೈಟ್ ಆನ್ಸರ್. ಇಲ್ಲಿ ಶುಕ್ರ ಅನ್ನೋದು ಗ್ರಹ ಆಗುತ್ತೆ, ಇದು ಉಪಗ್ರಹ ಆಗೋದಿಲ್ಲ. ಸರಿಯಾದ ಉತ್ತರ ಆಯ್ಕೆ 3 ರೈಟ್ ಆನ್ಸರ್. ಓಕೆ, ಕ್ಲಿಯರ್? ಮುಂದಿನ ಪ್ರಶ್ನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಕರ್ನಾಟಕದ ನಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಸಿರು ಬಣ್ಣದಿಂದ ಏನು ತುಂಬಿದಾರಲ್ಲ ಈ ಭಾಗ ಯಾವುದಂತ ಗುರುತಿಸಬೇಕು. ಹೌದಲ್ಲ? ನೋಡಿ ಏನು ಕೇಳಿದಾರಪ್ಪ ಅವರು. ಒಂದು ನಿಮಿಷ. ರೈಟ್. ಕೊಟ್ಟಿರುವ ಕರ್ನಾಟಕ ನಕ್ಷೆಯನ್ನು ಗುರುತಿಸು ಭೌಗೋಳಿಕ ಲಕ್ಷಣವೆಂದರೆ. ಮೈದಾನ ಪ್ರದೇಶ. ನಮ್ಮ ಕರ್ನಾಟಕ ಭಾಗದಲ್ಲಿ ಮೈದಾನ ಪ್ರದೇಶ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ, ಸೊ ಇದೆಲ್ಲ ಮೈದಾನ ಪ್ರದೇಶ ಆಗುತ್ತೆ, ನಮ್ಮ ಕರ್ನಾಟಕದ ಮೈದಾನ ಪ್ರದೇಶ. ಇಲ್ಲಿ ಏನಪ್ಪ ಅಂದರೆ ತುಂಗಾಭದ್ರಾ ನದಿ ಹರಿಯುತ್ತೆ. ತುಂಗಾಭದ್ರಾ ನದಿ ಏನಪ್ಪ ಅಂದರೆ ಇದು ಉತ್ತರ ಮೈದಾನ ಪ್ರದೇಶವಾದರೆ ಇದು ದಕ್ಷಿಣ ಮೈದಾನ ಪ್ರದೇಶವಾಗುತ್ತದೆ. ಹೌದಾ? ಉತ್ತರ ಮೈದಾನ ಪ್ರದೇಶ ಮೇಲ್ಗಡೆ ಇದ್ದರೆ ದಕ್ಷಿಣ ಮೈದಾನ ಪ್ರದೇಶ ಕೆಳಗಡೆ ಇರುತ್ತದೆ. ಸೊ ಇಲ್ಲಿ ಬರ್ತಕ್ಕಂಥ ಈ ಭಾಗ ಯಾವುದು? ಹೌದಿಲ್ಲ? ಸೊ ಈ ಭಾಗ ಯಾವುದು ಅಂತ ಕೇಳಿದಾರ. ಸೊ ಇದು ಯಾವುದರಪ್ಪ ಅಂದರೆ ಮಲೆನಾಡು ಪ್ರದೇಶ ಅಥವಾ ಪಶ್ಚಿಮ ಘಟ್ಟಗಳನ್ನು ಹೊಂದಿರತಕ್ಕಂಥ ಪ್ರದೇಶಕ್ಕೆ ನಾವು ಕರಿತಾ ಇದ್ದೀವಿ. ಇನ್ನು ಈ ಭಾಗದಲ್ಲಿ ಇದೆಯಲ್ಲ, ಇಲ್ಲಿ ಈ ಕೆಳಗಡೆ ಇದೆಯಲ್ಲ, ಈ ಭಾಗಕ್ಕೆ ನಾವೇನ್ತೀವಿ ಕರಾವಳಿ ತೀರ ಪ್ರದೇಶ ಅಂತ ನಾವು ಕರಿತೀವಿ. ಇದಕ್ಕೇನಂತೀವಿ ನಾವು ಕರಾವಳಿ ತೀರ ಪ್ರದೇಶ, ಮಲೆನಾಡು ಪ್ರದೇಶ. ಮೈದಾನ ಪ್ರದೇಶದಲ್ಲಿ 2 ಭಾಗ, ಉತ್ತರ ಮೈದಾನ ಪ್ರದೇಶ, ದಕ್ಷಿಣ ಮೈದಾನ ಪ್ರದೇಶ ಅಂತ ಕರಿತಾ ಇದ್ದೀವಿ. ಹಾಗಾದರೆ ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ 7,91,999 ಕಿಲೋಮೀಟರ್ ಅಂತ ನಾವು ಕರಿತಾ ಇದ್ದೀವಿ. ಹಾಗಾದರೆ ಕರ್ನಾಟಕ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಒಟ್ಟು ಉದ್ದ ಎಷ್ಟು? ಪ್ರಶ್ನೆ. ಹೌದಿಲ್ಲ? ಇದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಗಲ ಕೇಳಿದಾರೆ. ಕಾರವಾರದಿಂದ ಇಲ್ಲಿ ಕೋಲಾರದ ಮುಳಬಾಗಿಲಲ್ಲಿ ಇರತಕ್ಕಂಥ ಅರ್ಧ ಎಷ್ಟಿದೆ ಅಗಲ? 400 ಕಿಲೋಮೀಟರ್. ಹೌದಿಲ್ಲ? ಸೊ ಹಾಗಾದ್ರೆ ಕರಾವಳಿ ತೀರ ಪ್ರದೇಶ ಎಷ್ಟಿದೆಪ್ಪ ಕರ್ನಾಟಕಕ್ಕೆ? ಎಲ್ಲಿಂದ? ಎಸ್, ಇಲ್ಲಿಂದ ನೋಡ್ರಿ. ಇಲ್ಲಿಂದ ಕರಾವಳಿ ತೀರ ಪ್ರದೇಶ ಎಷ್ಟಿದೆ? 320 ಕಿಲೋಮೀಟರ್. ಹೌದಾ? 320 ಕಿಲೋಮೀಟರ್. ನೋಡ್ರಿ, ಬೀದರದಿಂದ ಚಾಮರಾಜನಗರದಲ್ಲಿರ್ತಕ್ಕಂಥ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದಾರೆ. ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಅಲ್ಲಿ ಗುರುತಿಸ್ತಕ್ಕಂಥ ಭೌಗೋಳಿಕ ಲಕ್ಷಣ ಯಾವುದು? ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡು ತೀರ ಪ್ರದೇಶ ಅಂತ ನಾವು ಕರಿತಾ ಇದ್ದೀವಿ. ಓಕೆ, ಮುಂದಿನ ಪ್ರಶ್ನೆ. ಹಿಮಾಲಯದ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರು ಪ್ರಾರಂಭಿಸಿದ ಚಳುವಳಿ ಯಾವುದು? ಸುಂದರ್ಲಾಲ್ ಬಹುಗುಣ ಪ್ರಸಿದ್ಧ ಒಬ್ಬ ಪರಿಸರ ಹೋರಾಟಗಾರರು. ಹೌದಿಲ್ಲ? ಅವರು ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾರ ಸುಂದರ್ಲಾಲ್ ಬಹುಗುಣ ಅವರು. ಎಲ್ಲಿ ಅಂದರೆ ಹಿಮಾಲಯ ಪರ್ವತದಲ್ಲಿ ಪ್ರಾರಂಭ ಮಾಡ್ತಾರ. ಮೊದಲು ಅದು ಉತ್ತರ ಪ್ರದೇಶದ ರಾಜ್ಯದಲ್ಲಿ ಇತ್ತು, ಇವಾಗ ಉತ್ತರಾಖಂಡ್ ರಾಜ್ಯವಾಗಿದೆ. ಯಾವಾಗ ಪ್ರಾರಂಭ ಮಾಡ್ತಾರಪ್ಪ ಅಂದರೆ ಭಾಳ 1970ರ ಒಂದು ದಶಕದಲ್ಲಿ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. 1973ರಲ್ಲಿ ಏನಪ್ಪ ಅಂದರೆ ಈ ಒಂದು ರೆವಲ್ಯೂಷನ್ ಪ್ರಾರಂಭವಾದಾಗ ಈಗ ಪ್ರಸ್ತುತದ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಮೊದಲು ಉತ್ತರ ಪ್ರದೇಶ ರಾಜ್ಯಕ್ಕೆ ಒಳಪಟ್ಟಿತ್ತು. ಇದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಈ ಒಂದು ಹೋರಾಟ ಪ್ರಾರಂಭವಾಗುತ್ತೆ. ಯಾರ ನಾಯಕತ್ವದಲ್ಲಿ? ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಹಾಗೂ ಗೌರಾದೇವಿ ಅಂತಕ್ಕಂಥ ಈ ಒಂದು ನಾಯಕರ ನೇತೃತ್ವದಲ್ಲಿ ಏನಪ್ಪ ಅಂದರೆ ಹಿಮಾಲಯದಲ್ಲಿರ್ತಕ್ಕಂಥ ಅರಣ್ಯಗಳ ರಕ್ಷಣೆಗಾಗಿ ಮಾಡ್ತಾರೆ ಸುಂದರ್ಲಾಲ್ ಬಹುಗುಣ ಅವರು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರ. ಅಷ್ಟೇ ಅಲ್ಲದೆ ಇದರ ಧ್ಯೇಯವಾಕ್ಯ ಏನಾಗಿರುತ್ತಪ್ಪ ಅಂದರೆ ಯಾವುದು? ಪರಿಸರವೇ ಶಾಶ್ವತ ಆರ್ಥಿಕತೆ ಅನ್ನುವಂಥ ಧ್ಯೇಯವಾಕ್ಯದಲ್ಲಿ ಏನಪ್ಪ ಅಂದರೆ ಈ ಒಂದು ಹಿಮಾಲಯದ ಪರ್ವತದಲ್ಲಿ ಚಿಪ್ಕೋ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಯಾರು? ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಅಂತಕ್ಕಂಥ ಚಂಡಿ ಪ್ರಸಾದ್ ಭಟ್ ಅವರು ಮತ್ತು ಗೌರಾದೇವಿಯವರು ಏನು ಮಾಡ್ತಾರೆ? ಹಿಮಾಲಯದ ಅರಣ್ಯಗಳ ರಕ್ಷಣೆಗಾಗಿ ಏನು ಮಾಡ್ತಾರೆ? ಈ ಒಂದು ಚಿಪ್ಕೋ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಒಂದು ಧ್ಯೇಯವಾಕ್ಯ ಏನಂದರೆ ಪರಿಸರವೇ ಶಾಶ್ವತ ಆರ್ಥಿಕತೆ ಅನ್ನೋ ಒಂದು ಲೋಗ ಅಡಿಯಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. ಮೌನ ಕಣಿವೆ ಇದು ಕೇರಳ ರಾಜ್ಯದಲ್ಲಿ ಪ್ರಾರಂಭಿಸ್ತಕ್ಕಂಥ ಒಂದು ಪರಿಸರ ಸಂರಕ್ಷಣೆ ಒಂದು ಚಳುವಳಿಯಾಗಿರುತ್ತೆ. ಅಪ್ಪಿಕೋ ಚಳುವಳಿ ಕರ್ನಾಟಕದಲ್ಲಿ ಪಾಂಡುರಂಗ ಹೆಗಡೆ ಅವರ ನೇತೃತ್ವದಲ್ಲಿ ಸುಂದರ್ಲಾಲ್ ಬಹುಗುಣವರು ಪ್ರಾರಂಭಿಸಿದ ಚಳುವಳಿಯ ಒಂದು ಸ್ಫೂರ್ತಿಯಾಗಿ ಏನು ಮಾಡ್ತಾರೆ? ಕರ್ನಾಟಕದಲ್ಲಿ ಈ ಒಂದು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ಜಂಗಲ್ ಬಚಾವ್ ಅಂತಕ್ಕಂಥ ಆಂದೋಲನ ಬಿಹಾರದ ರಾಜ್ಯದಲ್ಲಿ, ಈಗ ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ. ಈ ಜಂಗಲ್ ಬಚಾವ್ ಅಂತಕ್ಕ ಆಂದೋಲನವನ್ನು ಎಲ್ಲಿ ಪ್ರಾರಂಭ ಮಾಡ್ತಾರೆ? ಬಿಹಾರ ರಾಜ್ಯದಲ್ಲಿ ಪ್ರಾರಂಭ ಆಗಿರುತ್ತಾ. ಈಗ ಪ್ರಸ್ತುತ ಜಾರ್ಖಂಡ್ ರಾಜ್ಯದಲ್ಲಿ ಈ ಒಂದು
ಪ್ರದೇಶ ಕಂಡು ಬರುತ್ತಾ? ಸೊ ಇದು ಈ ರೀತಿ ಈ ಒಂದು ಪ್ರಶ್ನೆಗೆ ಮಾಹಿತಿ ಸರಿಯಾದ ಉತ್ತರ ಆಯ್ಕೆ 1 ರೈಟ್ ಆನ್ಸರ್. ಪ್ರಶ್ನೆ 8 ನೋಡಿ ಏನಿದೆ, ಭಾರತದಲ್ಲಿ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಡೂನ್ಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವ? ಪಶ್ಚಿಮ ಘಟ್ಟಗಳಲ್ಲಿ, ಹಿಮಾಲಯ ಪರ್ವತಗಳಲ್ಲಿ, ಅರಾವಳಿ ಪರ್ವತಗಳು ಮತ್ತು ವಿಂಧ್ಯ ಪರ್ವತಗಳಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಭಾರತದ ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿಗಳು ಯಾವಪ್ಪ ಅಂದರೆ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ನಾವು ಕರಿತಾ ಇದ್ದೀವಿ. ಸೊ ಹಾಗಾಗಿ ಆಯ್ಕೆ 4 ಆಯ್ಕೆ 3 ಆಗೋದಿಲ್ಲ. ವಿಂಧ್ಯ ಪರ್ವತಗಳು ಭಾರತದ ಒಂದು ಮಧ್ಯಭಾಗದಲ್ಲಿ ಕಂಡು ಬರತಕ್ಕಂಥ ಪರ್ವತ ಶ್ರೇಣಿಗಳಾಗಿರ್ತಾವೆ. ಹಿಮಾಲಯ ಪರ್ವತಗಳು ಇತ್ತೀಚೆಗೆ ನಿರ್ಮಾಣವಾದಂಥ ಪರ್ವತಗಳು ಅಥವಾ ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ದಿಕ್ಕಲ್ಲಿ ಕಂಡು ಬರ್ತಕ್ಕಂಥ ಕರಾವಳಿ ಅರಬ್ಬಿ ಸಮುದ್ರದ ಉದ್ದಕ್ಕ ಹರಡಿಕೊಂಡಿರುವ ಪರ್ವತ ಶಿಖರಗಳಿಗೆ ನಾವು ಪಶ್ಚಿಮ ಘಟ್ಟಗಳಂತ ಕರಿತೀವಿ. ಹಾಗಾದರೆ ವಿಶಾಲವಾದ ಡೋನ್ಗಳು ಅಂದರೆ ನೀಳವಾದ ಮತ್ತು ಸಮತಟ್ಟವಾದ ಭಾಗ, ಆಳವಾದ ಮತ್ತು ಸಮತಟ್ಟವಾದ ತಗ್ಗಾದ ಭಾಗಕ್ಕೆ ನಾವೇನಿತೀವಿ ಡೋನ್ಗಳಂತ ಕರಿತೀವಿ. ಇವು ಎಲ್ಲಿ ಕಂಡು ಬರ್ತವಪ್ಪ ಅಂದರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕಂಡು ಬರ್ತವೆ. ಸೊ ಹಾಗಾಗಿ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಸೊ ಆಯ್ಕೆ 2 ರೈಟ್ ಆನ್ಸರ್. ಪ್ರಶ್ನೆ 9 ನೋಡಿ ಏನು ಕೊಟ್ಟಾರ, ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸುವ ಕಸುಬು ಯಾವುದು, ಉದ್ಯೋಗ ಯಾವುದಪ್ಪ ಅದು? ಕಾಣ್ತಾ ಇದೆಯಲ್ಲ ಉದ್ಯೋಗ. ಈ ಚಿತ್ರವನ್ನು ನೋಡಬೇಕು, ಆನ್ಸರ್ ಹಾಕಬೇಕು. ಏನು ಕೊಟ್ಟಾರ? ನೇಯ್ಗೆ ಉದ್ಯೋಗ, ಬಡಗಿತನ, ದರ್ಜೆ ಅಥವಾ ಕಮ್ಮಾರಿಕೆ. ಹೌದಲ್ಲ, ನೋಡಿ ಇದು ನಡೀತಾ ಇದ್ದಾನ, ಇಲ್ಲಿಂದ ಏನೋ ಬರುತ್ತೆ, ಇಲ್ಲಿ ಬೆಂಕಿ ಅಥವಾ ಹೊಗೆ ಬರುತ್ತೆ, ಇಲ್ಲೊಂದು ವಸ್ತು ಇಡ್ತಾರ, ತೊಗೊಂಡು ಇಲ್ಲಿ ಏನು ಮಾಡ್ತಾನ, ಸುತ್ತಿಗೆ ತಗೊಂಡು ಅದಕ್ಕೆ ಹೊಡಿತಾನ. ಯಾವ ಉದ್ಯೋಗ ಇದು? ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವುದೋ ಕಮ್ಮಾರಿಕೆ. ಕಮ್ಮಾರಿಕೆ. ನೇಯ್ಗೆ ಅಂದರೆ ಬಟ್ಟೆ ಹೆಣೆಯುವುದು, ಬಡಿಗೆ ಅಂದರೆ ಕಟ್ಟಿಗೆ ಕೆಲಸ ಮಾಡುವುದು, ದರ್ಜೆ ಅಂದರೆ ಬಟ್ಟೆ ಹೊಲಿಯುವುದು. ಸೊ ಹಾಗಾಗಿ ಈ 3 ಆಗುವುದಿಲ್ಲ. ಸರಿಯಾದ ಉತ್ತರ ಆಯ್ಕೆ 4 ರೈಟ್ ಆನ್ಸರ್, ಕಮ್ಮಾರಿಕೆ. ಓಕೆ, ನೆಕ್ಸ್ಟ್ ಕ್ವಶನ್. ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದಕ್ಕೆ ನಾವೇನಂತೀವಿ? ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ಇದ್ದಾನ, ಹೌದಿಲ್ಲ? ಸೂರ್ಯ ಇದ್ದರೆ ಇಲ್ಲಿ ಭೂಮಿ ಇರುತ್ತೆ. ಈ ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತಾಕತ್ತೆ. ಸೊ ಹೀಗೆ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತಾಕ್ತಕ್ಕಂಥ ಈ ಮಾರ್ಗಕ್ಕೆ ನಾವು ಏನಂತೀವಿ? ಇದಕ್ಕೆ ನಾವೇನಂತೀವಿ? ವಾರ್ಷಿಕ ಚಲನೆ ಅಂತ ನಾವು ಕರಿತೀವಿ. ಭೂಮಿ ಒಂದು ಬಾರಿ ಸೂರ್ಯನನ್ನು ಸುತ್ತುವುದಕ್ಕೆ ತೆಗೆದುಕೊಳ್ಳುವ ಸಮಯ 365.6 ದಿನಗಳು. 4 ದಿನಗಳು. 4 ದಿನಗಳು ಅಂದರೆ ಎಕ್ಸಾಕ್ಟಾಗಿ 365 ದಿನ ಅಂತ ನಾವು ತಗೊತೀವಿ, ಹೌದಿಲ್ಲ? ಸೊ ಇದಕ್ಕೆ ನಾವೇನಂತೀವಿ? ವಾರ್ಷಿಕ ಚಲನೆ ಅಂತ ನಾವು ಕರಿತೀವಿ. ಭೂಮಿ ಒಂದು ಬಾರಿ ಸೂರ್ಯನನ್ನು ಸುತ್ತ ಹಾಕುವುದಕ್ಕೆ ನಾವೇನಂತೀವಿ? ವಾರ್ಷಿಕ ಚಲನೆ ಅಂತ ನಾವು ಕರಿತೀವಿ. ತೆಗೆದುಕೊಳ್ಳುವ ಸಮಯ 365 ದಿನಗಳು. ದೈನಂದಿನ ಚಲನೆ, ಭೂಮಿ ತನ್ನ ಮೈ ಸುತ್ತ ತಾನು ಸುತ್ತ ಹಾಕುವುದಕ್ಕೆ ನಾವು ದೈನಂದಿನ ಚಲನೆ ಅಂತ ಕರಿತೀವಿ. ಓಕೆ, ಇನ್ನು ತ್ರೈಮಾಸಿಕ ಚಲನೆ ಮತ್ತು ಅರ್ಧವಾರ್ಷಿಕ ಚಲನೆ ಇವುಗಳ ಬಗ್ಗೆ ಮಾಹಿತಿ ಏನೋ ಅಷ್ಟು ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ ಬನ್ನಿ ಪ್ರಿಯ ವೀಕ್ಷಕರೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ನಮ್ಮ ಸಂಸ್ಥೆ 2026ನೇ ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅತಿ ಹೆಚ್ಚು ಅಂಕ ಪಡೆದ ಒಂದು ಸೈನಿಕ ಶಾಲೆ ಪ್ರವೇಶ ಒಂದು ಆಯ್ಕೆಯಲ್ಲಿ ಭಾಗವಹಿಸಿದ ಮಕ್ಕಳು ಈ ಒಂದು ಮುದ್ದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ 2026-27ನೇ ಸೈನಿಕ ಕಿತ್ತೂರು ಕನ್ಯಾ ವಸತಿ ಶಾಲೆಗೆ ಆಯ್ಕೆ ಇರತಕ್ಕಂಥ ಈ ವಿದ್ಯಾರ್ಥಿನಿಯರಿಗೂ ಸಹ ನಮ್ಮ ಸಂಸ್ಥೆಯಿಂದ ತುಂಬ ಹೃದಯಪೂರ್ವಕ ಅಭಿನಂದನೆಗಳು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ನವೋದಯ ಒಂದು ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ಕೂಡ ಏನಪ್ಪ ಅಂದರೆ ಗಣನೀಯ ಒಂದು ಅತಿ ಹೆಚ್ಚು ಫಲಿತಾಂಶ ನೀಡ್ತಕ್ಕಂಥ ಸಂಸ್ಥೆಗಳು ಒಂದಾಗಿದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 95 ಮೇಲ್ಪಟ್ಟು 100ಕ್ಕೆ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ವಿದ್ಯಾರ್ಥಿಗಳು ತಗೊಂಡಿದ್ದಾರ ಆ ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗಿದ್ದಾರ. 95ಕ್ಕಿಂತ ಕೆಳಗಡೆ ತೆಗೆದುಕೊಂಡ ವಿದ್ಯಾರ್ಥಿಗಳು ಎಸ್ಸಿ ಆಗಿರ್ಬೋದು, ಎಷ್ಟೇ ಆಗಿರೋದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಯ್ಕೆಯಾಗಿಲ್ಲ. ಸಹ ಅದರ ಆ ಒಂದು ಟಫ್ ಆದ ಒಂದು ಕಾಂಪಿಟೇಷನಲ್ಲಿ ನಮ್ಮ ಸಂಸ್ಥೆಯಿಂದ 97.50 ಆಗಿರ್ಬೋದು, 96.25, 95 ಮತ್ತು 95 ಅಂಕಗಳನ್ನು ಪಡೆದ ಆಯ್ಕೆ ಆಗಿರ್ತಕ್ಕಂಥ ಈ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಹೃದಯಪೂರ್ವಕ ಮತ್ತು ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಆತ್ಮೀಯ ಪಾಲಕರೇ, ನೀವು ಕೂಡ ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಯ ಒಂದು ತರಬೇತಿಗೆ
ಪ್ರವೇಶವನ್ನು ಪಡ್ಕಾಯಿಸಿ ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕಂದ್ರೆ ಯಾವುದೇ ರೀತಿ ತಡ ಮಾಡಬೇಡಿ. ಲಿಮಿಟೆಡ್ ಸೀಟ್ ಅಥವಾ ಸೀಮಿತ ಸೀಟ್ಗಳು ಮಾತ್ರ ನಮ್ಮಲ್ಲಿ ಲಭ್ಯ ಇದ್ದಾವೆ. ಮೊದಲು ಬಂದ ವಿದ್ಯಾರ್ಥಿಗಳೇ ನಾವು ಪ್ರವೇಶವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ರೀತಿ ತಡ ಮಾಡಬೇಡಿ. ಹಾಗಾದರೆ ನೀವು ಕೂಡ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರವೇಶವನ್ನು ಪಡ್ಕೋಬೇಕಾದ್ರೆ 8217650718 9449704442ಗೆ ಕಾಲ್ ಮಾಡಿ. ನೀವು ಅತಿ ಕಡಿಮೆ ಫೀಸಲ್ಲಿ ಒಳ್ಳೆ ಅತ್ಯುತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕೊಡಬಹುದು. ಹಾಗಾಗಿ ಇನ್ನೂ ತಡ ಮಾಡಬೇಡಿ ಪಾಲಕರೇ. ಸೊ ಇನ್ನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಇನ್ನು ಯಾವ್ಯಾವ ಪಾಲಕರು ಇನ್ನು ಈ ಒಂದು ಪ್ರವೇಶನ ಪಡ್ಕೊಂಡಿಲ್ಲ ಆದಷ್ಟು ಬೇಗ ಪ್ರವೇಶನ ಪಡ್ಕೋರಿ. ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸುವುದಕ್ಕೆ ನಿಮ್ಮ ಒಂದು ಸಲಹೆ ಮತ್ತು ಪ್ರೋತ್ಸಾಹ ತುಂಬ ಅವಶ್ಯಕವಾಗಿದೆ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.